Hi guys, big update from KPSC regarding compulsory Kannada exam. ಸೊ ನೋಡಿ, ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ KPSCಯಿಂದ. ಅಫಿಷಿಯಲ್ ಆಗಿ KPSCಯಿಂದ ಒಂದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ನ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆದ ಒಂದು ಅಭ್ಯರ್ಥಿಗಳ ಒಂದು ಲಿಸ್ಟ್ ಆಗಿರುತ್ತೆ. ಸೊ ಇದು ಎಕ್ಸಾಮಿನೇಷನ್ ಬಂದುಬಿಟ್ಟು 6/1/2024 ಏನೋ ಒಂದು ಎಕ್ಸಾಮ್ ನಡೆಯಿತು, ಕಂಪಲ್ಸರಿ ಕನ್ನಡ ಎಕ್ಸಾಮು. ಸೊ ಆ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಒಂದು ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ. ಸೊ ಅಫಿಷಿಯಲ್ ಆಗಿ KPSCಯಿಂದನೇ ಒಂದು ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ. ಸೊ ತಾವಿಲ್ಲಿ ನೋಡ್ಬೋದು, KPSC ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಇನ್ ದ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಹೆಲ್ಡ್ ಆನ್ 6/1/2024. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ಕ್ಯಾಂಡಿಡೇಟ್ಸ್ಗಳ ಲಿಸ್ಟು ಓಪನ್ ಆಗುತ್ತೆ. ಸೊ ತಾವಿಲ್ಲಿ ನೋಡ್ಬೋದು, ಇದು 31/7/2024 ಈ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರೆ. So in pursuance of this office, notification number PSC 169 dated 30/8/2023, the list of the candidates who are qualified in the compulsory Kannada language examination held on 6/1/2024 is hereby published. So for the ಇನ್ಫಾರ್ಮೇಷನ್ ಆಫ್ ದಿ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮಿಗೆ ಅಟೆಂಡ್ ಆಗಿದ್ರಿ, ಸೊ 6/1/2024 ಸೊ ಏನೊಂದು ಎಕ್ಸಾಮ್ ನಡೆಯಿತು, ಆ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ರಿ, ಸೊ ಅವರ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಎಲ್ಲ ರಿಜಿಸ್ಟರ್ ನಂಬರು ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದಾರೋ ಅವರ ಒಂದು ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಈ ಲಿಂಕನ್ನು, ಈ ಒಂದು ಕ್ವಾಲಿಫೈಡ್ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ನಿಮ್ಮ ರಿಜಿಸ್ಟರ್ ನಂಬರ್ ಇದರಲ್ಲಿ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಸೊ ವೆದರ್ ಯು ಆರ್ ಕ್ವಾಲಿಫೈಡ್ ಆರ್ ನಾಟ್ ಅಂತ ಕೂಡ ಇದರಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇದು 6/1/2024 ನಡೆದಂತಹ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಗಿರುತ್ತೆ. ಬಟ್ ಏನೊಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಾವು ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರ್ತಿದ್ವಿ, ಅದರ ರಿಸಲ್ಟ್ ಇನ್ನೂ ಕೂಡ ಬಂದಿರೋದಿಲ್ಲ. ಸೊ ಇದರ ಒಂದು ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಇನ್ನು CTAಗೆ ಏನು ನಾವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರ್ತಿದ್ವಿ ಅದರ ರಿಸಲ್ಟ್ ಕೂಡ ಇನ್ನೂ ಬಿಟ್ಟಿರೋದಿಲ್ಲ. ಸೊ ಹಾಗಾದರೆ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಅವರು ಈ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.